Hey guys, welcome back to my YouTube channel Journey with Sudha Ranjit. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ ವ್ಲಾಗ್. ನಮ್ಮನೆಯಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿ ಯಾವ ಥರ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ವೀಡಿಯೋಸ್ನ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನಾನು ವೀಡಿಯೋಸ್ ನೋಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ನಿಮ್ಮೆಲ್ಲರ ಸಪೋರ್ಟ್ ಇಲ್ದಿರ ನಾನು ಇಷ್ಟೆಲ್ಲ ವೀಡಿಯೋಸ್ ಹಾಕೋಕ್ಕಾಗ್ತಾನೆ ಇರಲಿಲ್ಲ ಅನಿಸುತ್ತೆ. ನನ್ನ ವೀಡಿಯೋಸ್ಗೆ ಇಷ್ಟೊಂದು ವ್ಯೂಸು, ಇಷ್ಟೊಂದು ಕಮೆಂಟ್ಸ್ ಎಲ್ಲ ಬಂದಾಗ ನನ್ನ ವೀಡಿಯೋಸ್ನು ಇಷ್ಟೊಂದು ಜನ ನೋಡ್ತಾರೆ ಅಂತ ತುಂಬಾ ಖುಷಿ ಆಗುತ್ತೆ. ಇನ್ನೂ ಬೇರೆ ಬೇರೆ ಕಂಟೆಂಟ್ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟು ಬರುತ್ತೆ ಈ ವ್ಯೂಸ್ ಎಲ್ಲ ನೋಡಿದ್ರೆ. ಕೃಷ್ಣ ಜನ್ಮಾಷ್ಟಮಿ ಆಗಿ ಆಲ್ಮೋಸ್ಟ್ ವೀಕ್ ಆಗ್ತಾ ಬರ್ತಾಯಿದೆ. ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ, ಅದಕ್ಕೆ ಇಷ್ಟು ಲೇಟಾಗಿ ಬರ್ತಾಯಿದೆ. ಹೂವು ಎಲ್ಲ ಬೆಳಗ್ಗೆ ಜಾವನೇ ತಂದುಕೊಟ್ಟಿದ್ರು, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ದೇವ್ರಿಗೆ ಹಾಕೋಕ್ಕೆ. ನಾವು ಯೆಲ್ಲೋ ಕಲರ್, ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ಶಾಮಂತಿಗೆ ಹೂವು ತರಿಸ್ಕೊಂಡಿದ್ವಿ. ಮತ್ತು ಒಂದು 5-6 ಮಲ್ಲಿಗೆ ದಿಂಡು, ಕನಕಾಂಬರ ದಿಂಡು, ಮತ್ತು ಬಿಡಿ ಹೂವು ಅಂತ ರೋಸು, ಮತ್ತು ಒಂದು 5 ಲೋಟಸ್ ತರಿಸ್ಕೊಂಡಿದ್ವಿ. ದೇವ್ರಿಗೆಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಹೂದ ಮಧ್ಯದಲ್ಲಿ ಅಂತ. ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಇಷ್ಟು ಚೆನ್ನಾಗೆಲ್ಲ ಪೂಜೆ ಮಾಡ್ತಾ ಇರೋದು ಈಗ 2 ವರ್ಷದಿಂದಾನೆ. ಅದಕ್ಕೆ ಮುಂಚೆ ಎಲ್ಲ ನಾರ್ಮಲಾಗಿ ಪೂಜೆ ಮಾಡ್ತಾಯಿದ್ವಿ, ಈ ಥರ ಕೃಷ್ಣ ಎಲ್ಲ ಇಡ್ತಾ ಇರಲಿಲ್ಲ. ಈಶು ಹುಟ್ಟಿದಾದ್ಮೇಲೆ ನಮ್ಮನೇಲೂ ಕೃಷ್ಣ ಜನ್ಮಾಷ್ಟಮಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಹಾಗಂತ ಹೆವಿ ಗ್ರ್ಯಾಂಡೆಲ್ಲ ಅಲ್ಲ, ನಾರ್ಮಲಾಗೆ ಪೂಜೆ ಮಾಡ್ತೀವಿ. ಮತ್ತು ಒಂದು ಪ್ಲೇಟಲ್ಲಿ ಎಕ್ಸ್ಟ್ರಾ ಕೃಷ್ಣ ಒಂದು ಇಕ್ಬಿಟ್ಟು ಡೆಕೋರೇಷನ್ ಮಾಡಿರ್ತೀವಿ ಅಷ್ಟೇ. ದೇವ್ರ ಫೋಟೋಕ್ಕೆಲ್ಲ ಆ ಹೂವು ಎಲ್ಲ ಹಾಕಿದಾದ್ಮೇಲೆ ಸಣ್ಣ ಸಣ್ಣ ವಿಗ್ರಹಕ್ಕೆ ರೋಸ್ ಹೂವು ಇಡ್ತಾ ಇದ್ದಾರೆ ನಮ್ಮತ್ತೆ. ಈ ಥರ ಹಬ್ಬ ಎಲ್ಲ ಇದ್ದಾಗ ಇಬ್ಬರು ಸೇರ್ಕೊಂಡು ಎಲ್ಲ ಮಾಡಿದ್ರೂ ಟೈಮೇ ಆಗಲ್ಲ. ಒಬ್ರು ಅಂತೊಂದು ಇದು ಒಂದು ಅಂದ್ಕೊಂಡು ಟೈಮೇ ಆಗೋಗುತ್ತೆ. ದೇವ್ರ ಮನೆ ಹೊಸ್ಲಿಗೆ ಈ ಥರ ರಂಗೋಲಿ ಹಾಕಿದ್ದೆ, ಮಡಿಕೆ ಮತ್ತು ಬೆಣ್ಣೆ ಇರೋ ಥರ ನವಿಲ್ ಗರಿ ಅಂತೆಲ್ಲ. ಕಲಶಕ್ಕೆ ಮಲ್ಲಿಗೆ ದಿಂಡು ಹಾಕ್ತಾಯಿದ್ದೀನಿ, ಮತ್ತು ಚಂಬ ಹತ್ರ ಕನಕಾಂಬರದ ದಿಂಡು ಕಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಅಂತ. 2 ಮಲ್ಲಿಗೆ ಹೂವು ದಿಂಡನೇ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಚಿಕ್ಕ ಕೆಲಸನೇ ತುಂಬ ಹೊತ್ತು ಹಿಡಿದ್ಬಿಡುತ್ತೆ. ಹೂವು ಹಾಕೋದು, ಮತ್ತು ಚಿಕ್ಕ ಚಿಕ್ಕ ವಿಗ್ರಹಕ್ಕೆ ಹೂವು ಹಾಕೋದು, ಎಣ್ಣೆ ಹಾಕೋದು, ಅದೇ ಟೈಮ್ ಆಗಿಬಿಡುತ್ತೆ. ಅದರಲ್ಲೂ ನಮ್ಮ ಇಶ್ಯೂ ಇದ್ದರೆ ಬೇಗ ಬೇಗ ಯಾವ ಕೆಲಸನೂ ಆಗಲ್ಲ. ದೇವ್ರ ಫೋಟೋಕ್ಕೆ ಸೆಂಟ್ರಲ್ಲಿ ಲೋಟಸ್ ಇಡೋಣ ಅಂತ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿದಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಲೋಟಸ್ಸು. ಹಾಗೆ ಇಡೋದಕ್ಕಿಂತ ಫೋಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಇಟ್ಟರೆ ಒಂದು ಸ್ವಲ್ಪ ಹೊತ್ತಕ್ಕೆಲ್ಲ ಬಾಡೋದಂಗೆ ಆಗ್ಬಿಡುತ್ತೆ. ಬಟ್ ಹಿಂಗೆ ಫೋಲ್ಡ್ ಮಾಡಿಟ್ರೆ ತುಂಬ ಹೊತ್ತಿರುತ್ತೆ, ಚೆನ್ನಾಗಿ ಕಾಣ್ತಾ ಇರುತ್ತೆ. ಒಂದು ಪ್ಲೇಟ್ಗೆ ರೋಸ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ದಿಂಡು ಇಟ್ಬಿಟ್ಟು ಸೆಂಟ್ರಲ್ ಕೃಷ್ಣ ಇಟ್ಟಿದ್ದೀನಿ. ಮುಂದೆ ದೇವ್ರ ಮನೇಲಿ ಇಡೋಣ ಅಂತ.
ಮತ್ತು ದೇವ್ರ ಮುಂದೆ ಇಡೋಕ್ಕೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಮತ್ತು ಅವಲಕ್ಕಿ ಮಾಡಿದ್ದೆ ಪ್ರಸಾದಕ್ಕೆ ಅಂತ. ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಅಭಿಷೇಕಕ್ಕೆ ಅಂತ ಒಂದು ಗ್ಲಾಸಲ್ಲಿ ಸಪ್ರೇಟಾಗಿ ಹಾಲು, ಮೊಸರು, ಜೇನುತುಪ್ಪ, ಸ್ವಲ್ಪ ಬೆಣ್ಣೆ, ತುಪ್ಪ, ಸಕ್ಕರೆ ಅದೆಲ್ಲ ಒಂದೇ ಗ್ಲಾಸಲ್ಲಿ ಮಿಕ್ಸ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಮುಂಚೆ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಈಶುಕೈಲಿ ಮಾಡಿಸ್ತಾ ಇದ್ದೀನಿ ಕೃಷ್ಣಂಗೆ. ಆಮೇಲೆ ಮತ್ತೆ ಬೊಟ್ಟು ಎಲ್ಲ ಇಟ್ಬಿಟ್ಟು ಇಡ್ಬೋದು ಅಂತ. ಮೇನ್ ಡೋರ್ಗೆ ರಂಗೋಲಿ ಬಿಡ್ತಾ ಇದ್ದೀನಿ. ನಾರ್ಮಲ್ಲಾಗೆ ಲೋಟಸ್ ಥರ ಬಿಟ್ಟಿದ್ದೆ ಅಷ್ಟೇ, ಸಿಂಪಲ್ಲಾಗೆ ಬೇಗ ಆಗೋಂಥದ್ದು. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಜಾಸ್ತಿನೇ, ಡಿಸೈನ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗೆ ಬಿಟ್ಟಿದ್ದೆ. ಸ್ಟ್ಯಾಚ್ಯೂ ಮತ್ತು ಹಸು ಮತ್ತು ಚಿಕ್ಕು ಕರು ಇರೋ ಶೋ ಪೀಸ್ಗೂನು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮತ್ತೆ. ಹಸುದು ಶೋ ಪೀಸ್ ಅಂತೂ ದೇವ್ರ ಮನೆ ಬಾಗಿಲಲ್ಲಿ ತುಂಬ ವರ್ಷಗಳಿಂದನೇ ಇತ್ತು. ಈಶು ಸ್ವಲ್ಪ ಓಡಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ತೀಟೆ ಅಂತ ಎಳ್ಕೊಳೋದೆಲ್ಲ ಮಾಡ್ತಿದ್ದ. ಅದಕ್ಕೆ ಎತ್ತಿಟ್ಟಿದ್ವಿ. ಇವಾಗ ಹೆಂಗಿದ್ರೂ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಇಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಎತ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಬಿಟ್ಟು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ರೆಡಿಯಾಗಿ ಬಂದ್ಬಿಡೋಣ ಅಂತ ರೆಡಿ ಆಗ್ಬಿಟ್ಟು ಬಂದೆ. ರೆಡಿ ಆದ್ಬಿಟ್ಟು ಹಂಗೆ ಈಶು ಕೈಯಲ್ಲಿ ಕೃಷ್ಣಂಗೆ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ಎಲ್ಲ ಒಂದೇ ಗ್ಲಾಸಲ್ಲೇ ಹಾಕ್ಕೊಂಡಿದ್ದೆ. ಅದಾದಮೇಲೆ ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದೆ. ಬಾಳೆಹಣ್ಣು ಹಾಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಕೃಷ್ಣನ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಪ್ಲೇಟು ಅದರೊಳಗೆ ಇಟ್ಟಿದ್ದೀನಿ. ಈಶುಂದೇ ಒಂದು ಚೈನ್ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೂವೆಲ್ಲ ಹಾಕಿದ್ಮೇಲೆ ದೇವ್ರ ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಎಲ್ಲ ಹಬ್ಬಕ್ಕೂ ಕೆಂಪು ನೀರು ಆರತಿ ಮಾಡೇ ಮಾಡ್ತೀವಿ ದೇವ್ರಿಗೆ. ಕೃಷ್ಣ ಜನ್ಮಾಷ್ಟಮಿ ದಿವಸ ನಮ್ಮ ಮನೆಯಲ್ಲಿ ದೇವ್ರ ಮನೆಗೆ ಮತ್ತು ದೇವ್ರಿಗೆ ಈ ಥರ ಅಲಂಕಾರ ಮಾಡಿದ್ದೀವಿ. ಇದೊಂದು ಔಟ್ಲುಕ್ ಕ್ಲಿಪ್ಪಿಂಗು. ದೇವ್ರ ಮನೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮನ್ಸಿಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ನೋಡೋಕ್ಕೆ. ನೋಡಿ ನಮ್ಮ ಚಿಕ್ಕ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಬ್ಬದ ದಿನ ದೇವ್ರ ಮನೆಗೆ ಈ ಥರ ಅಲಂಕಾರ ಮಾಡೋಕ್ಕೆ ನೋಡೋಕ್ಕೆ ಒಂದು ಖುಷಿ. ಪೂಜೆ ಎಲ್ಲ ಆದಮೇಲೆ ಹಂಗೆ ಮನೆ ಹತ್ರನೇ ಇರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹಬ್ಬದ ದಿವಸನೇ ಮನೆ ಹತ್ರ ಹಸು ಬಂದಿತ್ತು. ಆ ಹಸುಗೆಲ್ಲ ಪೂಜೆ ಮಾಡಿ ಬಾಳೆಹಣ್ಣು ಕೊಟ್ಟು ಮತ್ತು ಅವ್ರಿಗೂ ಒಂದು ಸೀರೆ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ. ಕೃಷ್ಣ ಜನ್ಮಾಷ್ಟಮಿ ದಿವಸನೇ ಶ್ರಾವಣ ಲಾಸ್ಟ್ ಶನಿವಾರ ಆಗಿತ್ತು. ನಾವು ದೇವಸ್ಥಾನದಿಂದ ಮನೆಗೆ ಬಂದು ಒಂದು 5-10 ನಿಮಿಷಕ್ಕೇ ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಕೊನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬಾ ರಶ್ ಇದ್ದರು. ಸಡನ್ ಪ್ಲ್ಯಾನು ಅಷ್ಟೇ ನಾವು ಹೋಗಿದ್ದಿದ್ದು, ಅಂದ್ಕೊಂಡಿರಲಿಲ್ಲ ಹೋಗ್ತೀವಿ ಅಂತ. ಹೋಗೋರೆ ತಗೊಂಬರಕ್ಕೆ ಒಂದಂದ್ರೆ ಅದು 2 ಕೊಡ್ತೀರಾ? ಇದು 2 ಮತ್ತೆ ಇನ್ನೊಂದು ಕೊಟ್ಬಿಡಿ ಅದರಲ್ಲೇ. ಅದಕ್ಕೂ 2 ಹಾಕ್ರಿ. ಹಂಗೆ ಇಟ್ಬಿಡು. ಕೈ ಮುಗಿಬೇಕು. ಬಲೂನ್ ಕೊಡ್ತೀನಿ, ಬಲೂನ್ ಕೊಡ್ತೀನಿ. ಬಲೂನ್ ಬೇಡ. ಯಾವ ಕಲರ್? ಯಾವ ಚೆನ್ನಾಗಿದೆ? ಯಾವ್ದು ಬೇಕು? ಇದು ಬೇಕಾ ಇದು ಬೇಕಾ ಇದು ಬೇಕಾ? ಇದು ಇಟ್ಬಿಡ್ಲ ಅಲ್ಲಿ? ಪಿಂಗಲ್ ಬೇಡ ಇಶು. ಈ ಜಾನ್ ಆಗ್ತದೆ ಕಾಸ ರಮ್ನ ಪಿಂಗಲ್ ಇಶು ಅಲ್ಲ.
ಅಲ್ಲಿಂದ ಸ್ವಲ್ಪ ದೂರದ್ರಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನನೂ ಇತ್ತು, ಹಂಗೆ ಅಲ್ಲೂ ಹೋಗಿ ಬಂದ್ವಿ. ಇನ್ನೆಲ್ಲ ಹಾಕ್ತೀಯಾ? ಕೊಡಮ್ಮ ಕೊಡಮ್ಮ. ಹಾಕೋ, ನೀಟ ಇಕ್ಕೋ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಇತ್ತು, ಅಲ್ಲೂ ಸ್ವಲ್ಪ ಹೊತ್ತು ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗ್ ಬಿಟ್ರಿ ಅಲ್ಲಿಂದ. ಚಿಕ್ಕದೊಂದು ಮಾಡ್ಕೊಡ್ತೀನಿ ನಿನ್ಕೊಂಡು. ನಾನು ಮಾಡ್ತಾ ಇದ್ದೀನಲ್ಲ, ಹಂಗಲ್ಲ ಚರಿ ತಟ್ಟದು ನೋಡಿ. ಮಾಡ್ತಾಳೆ ಫೋಲ್ಡ್ ಮಾಡ್ಕೋಬೇಕು. ನಾನು ಅವತ್ತು ಮಾಡಿದ್ದೆ ಡಿಸೈನ್. ನಾನು ಮಾಡ್ತೀನಿ ನೋಡಿ. ಸರಿ, ನೀನು ಕೊಟ್ಟಿರೋದ್ರಲ್ಲಿ ನೋಡಿ ಎಷ್ಟು ನಾನು ಕೊಟ್ಟಿರೋದು. ಫ್ರಿಜ್ ತೆಗಿಯಕತ್ತೈತಿ ಇವಾಗ. ಚೇರ್ ಅಟ್ಟೆ ಇಷ್ಟ ಬುದ್ಧಿವಂತ ಅಲ್ಲೋಡಮ್ಮ, ನಿನ್ನ ಮಗನ ಫ್ರಿಜ್ ತೆಗಿ ಚೇರ್ ತಂದ್ಬಿಟ್ಟು. ಹಬ್ಬಕ್ಕೆ ಅಂತ ಕಡುಬು ಮತ್ತು ವಡೆ ಮಾಡ್ಕೊಂಡಿದ್ವಿ. ಇದಾಗಿತ್ತು ನನ್ನ ಕಂಪ್ಲೀಟ್ ಡೇ ವ್ಲಾಗ್. ನಮ್ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹೆಂಗೆ ಮಾಡ್ತೀವಿ ಅಂತ ನೋಡಿದ್ರಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.